ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ತುಮಕೂರು ತಾಲೂಕಿನ ಗ್ರಾಮಾಂತರ ಕ್ಷೇತ್ರದಲ್ಲಿ ಕೆರೆಗಳ ನಿರ್ವಹಣೆ, ಟೆಂಡರ್ ಪ್ರಕ್ರಿಯೆ ಮತ್ತು ಭ್ರಷ್ಟಾಚಾರದಲ್ಲಿ ಅಧಿಕಾರಿಗಳು ಶಾಮೀಲಾಗಿರುವುದು, ಕಾಮಗಾರಿಗಳೇ ಮಾಡದೆ ಸಾರ್ವಜನಿಕರ ತೆರಿಗೆ ಹಣ ಲೂಟಿ ಮಾಡುತ್ತಿರುವುದು ತುಂಬ ನೋವು ತರುವಂಥದ್ದು, ವಿಷಾದನೀಯವಾಗಿದೆ ಎಂದು ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಗೌರಿಶಂಕರ್ ಮಾತನಾಡಿದರು. ಕಾಮಗಾರಿಗಳೇ ಆಗದೆ ಬಿಲ್ ಪಾಸ್ ಆಗುತ್ತಿರುವುದು ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಕುಮ್ಮಕ್ಕು ಇದೆ ಎಂದು ನೇರವಾಗಿ ಅವರ ವಿರುದ್ಧ ಗೌರಿಶಂಕರ್ ಆರೋಪ ಮಾಡಿದ್ದಾರೆ. ಮೈನರ್ ಇರಿಗೇಷನ್ನಲ್ಲಿ ನಮ್ಮ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಹಣ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂಡ್ಲಗಿರಿಯಪ್ಪ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ತಿಪ್ಪೇಸ್ವಾಮಿ ಎಲ್ಲರೂ ಸೇರಿ ಟೆಂಡರ್ ಪ್ರಕ್ರಿಯೆ ನಡೆಸುತ್ತಾರೆ. ಗುತ್ತಿಗೆದಾರ ಲಿಂಗರಾಜು ಅವರಿಗೆ ಕಾಮಗಾರಿಯ ಆದೇಶವನ್ನು 12/3/2025 ನೀಡುತ್ತಾರೆ. ಕಾಮಗಾರಿ ಆದೇಶ ಕೊಟ್ಟ ಒಂದೇ ದಿನದಲ್ಲಿ ಬಿಲ್ ಪಾಸ್ ಮಾಡಿ ಒಂದೇ ದಿನಕ್ಕೆ 1 ಕೋಟಿ ರೂಪಾಯಿ ಬಿಲ್ಲು ಮಾಡಿಕೊಳ್ಳುತ್ತಾರೆ. ಈ ಕಾಮಗಾರಿಯಲ್ಲಿ ನಮ್ಮ ತಾಲೂಕಿನ SC, ST, OBC ಜನಾಂಗದ ಗುತ್ತಿಗೆದಾರರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ಮೊದಲನೇ ಬಿಲ್ 48 ಲಕ್ಷ, ಎರಡನೇ ಬಿಲ್ 32 ಲಕ್ಷ ಬಿಲ್ಲನ್ನು ಒಂದೇ ದಿನಕ್ಕೆ ಸರ್ಕಾರಕ್ಕೆ ಸಲ್ಲಿಸುತ್ತಾರೆ. ಇಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೆಯುತ್ತಿದೆ ಅನ್ನೋದು ಎದ್ದು ಕಾಣುತ್ತಿದೆ ಎಂದು ನನ್ನ ಬಳಿ ಇರುವ ದಾಖಲೆ ಹೇಳುತ್ತಿದೆ. ಗೂಳೂರಿನ ಅಮಾನಿಕೆರೆ ವಾರ್ಷಿಕ ನಿರ್ವಹಣಾ ಕಾಮಗಾರಿ SCಗೆ ಎಂದು ಬರೆದಿದ್ದಾರೆ. ಆದರೆ ಅವರಿಗೆ ಕಾಮಗಾರಿಯನ್ನೇ ಕೊಟ್ಟಿಲ್ಲ. ಸಂಬಂಧಪಟ್ಟ ಭ್ರಷ್ಟಾಚಾರದ ಬಗ್ಗೆ ಅಧಿಕಾರಿಗಳನ್ನು ಕೇಳಿದರೆ ತಪ್ಪಾಗಿದೆ, ಕ್ಷಮಿಸಿ ಎಂದು ಹೇಳುತ್ತಾರೆ ಎಂದರು. ನಮ್ಮ ಟ್ಯಾಕ್ಸ್ ಹಣವನ್ನು ಅಧಿಕಾರಿಗಳು ಲೂಟಿ ಮಾಡೋಕೆ ಯಾರು ಕಾರಣವಿರಬಹುದು ಎಂದು ಎಲ್ಲರಿಗೂ ಗೊತ್ತಿದೆ. ಬೆಂಕಿ ಇಲ್ಲದೆ ಹೊಗೆ ಹಾಡುವುದಿಲ್ಲ. ಇದಕ್ಕೆ ಕಾರಣ ಯಾರು ಎನ್ನುವುದು ಪ್ರಶ್ನಾರ್ಥಕವಾಗಿದೆ ಎಂದರು. ಸನ್ಮಾನ್ಯ ಸುರೇಶ್ ಗೌಡ್ರೆ, ನಿಮ್ಮ ತಾಲೂಕಿನಲ್ಲಿ ಭ್ರಷ್ಟಾಚಾರ ಆದರೂ ನಿಮಗೆ ಕಾಣಲಿಲ್ವಾ? ಗೊತ್ತಿದ್ರೂ ಮೌನವಾಗಿದ್ದೀರಾ ಏಕೆ ಎಂದು ಗೌರಿಶಂಕರ್ ಪ್ರಶ್ನೆ ಮಾಡಿದ್ದಾರೆ. ನರೇಗಾ ಯೋಜನೆ, ಜಲ್ ಜೀವನ್ ಮಿಷನ್ ಯೋಜನೆ, ಕೆರೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ ಕಾಮಗಾರಿಗಳಲ್ಲಿ ನಡೆದಿರುವ ಈ ಎಲ್ಲ ಭ್ರಷ್ಟಾಚಾರಕ್ಕೂ ನಾನು ದಾಖಲೆಗಳ ಸಮೇತ ನಿಮ್ಮ ಮುಂದೆ ಬಂದಿದ್ದೇನೆ ಎಂದು ದಾಖಲೆ ಸಮೇತ ಪತ್ರಿಕಾಗೋಷ್ಠಿ ನಡೆಸಿದರು. ಗ್ರಾಮಾಂತರದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಗಳ ಬಗ್ಗೆ ತನಿಖೆ ಮಾಡಿಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಹಾಗೂ ಲೋಕಾಯುಕ್ತಕ್ಕೆ ದೂರು ನೀಡುತ್ತೇನೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಸವರಾಜು, ನಾಗರಾಜು, ಉಮೇಶ್, ರಾಜೇಶ್, ಬಾಲಣ್ಣ, ವಿಜಯಕುಮಾರ್, ನಾರಾಯಣಪ್ಪ, ಕೆಂಪಣ್ಣ, ರಮೇಶ್ ಮತ್ತಿತರ ಕಾರ್ಯಕರ್ತರು ಭಾಗವಹಿಸಿದ್ದರು. ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಇವತ್ತು ನನ್ನ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ತಿಮ್ಮಪ್ಪನವರು, ನಾಗಣ್ಣ, ಬಸಣ್ಣವರು ಮತ್ತು ರಾಜೇಶ್ ಅವರು, ಬಾಲಣ್ಣವರು, ಸುರೇಶ್ ಮತ್ತು ವಿಜಯಕುಮಾರು, ನಾರಾಯಣಪ್ಪನವರು ಮತ್ತು ಅಧ್ಯಕ್ಷರು ಪ್ರಕಾಶ್ ಅವರು, ಉಮೇಶಣ್ಣ, ಕೆಂಪಣ್ಣ ಮತ್ತು ರಮೇಶ್, ಅನೇಕ ಜನ ಹಿರಿಯರು, ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಎಲ್ಲ ನಾಮಿನಿ ಸದಸ್ಯರು ಮತ್ತು ಬ್ಲಾಕ್ ಅಧ್ಯಕ್ಷರು ಕೂಡ ಇದ್ದರು. ಇವತ್ತು ತುರ್ತಾಗಿ ನಾನು ಮಾಧ್ಯಮ ಸ್ನೇಹಿತನ ಕೊಟ್ಟು ಮಾತಾಡಬೇಕು ಅನ್ನೋಂಥದ್ದು ವಿಚಾರ ಒಂದು ಭ್ರಷ್ಟಾಚಾರದ ಬಗ್ಗೆ. ನಮ್ಮ ತಾಲೂಕಲ್ಲಿ ಅಧಿಕಾರಿಗಳು ಕೇಳೋರು ಯಾರೂ ಇಲ್ಲ, ಅಥವಾ ನಮ್ಮ ತಾಲೂಕಲ್ಲಿ ನಮ್ಮ ಸ್ನೇಹಿತರು ಅದಕ್ಕೆ ಏನಾದ್ರು ಭಾಗಿಯಾಗವರ, ಕೈ ಜೋಡಿಸೋರ ಅನ್ನೋವಂಥ ಅನುಮಾನಗಳು ಜಾಸ್ತಿ ಆಗುತ್ತೆ ನಮಗೆ. ಸೊ ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ಮೊದಲೇ ಇಲಾಖೆ ತಗೊಂತ ಇರೋದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್. ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ 2702 ಅಂತ ಒಂದು ಹೆಡ್ ಅಕೌಂಟ್ ಬರ್ತದೆ. 2702 ಮೇಂಟೆನೆನ್ಸ್, ವರ್ಷಕ್ಕೊಂದ್ಸರಿ ಮೇಂಟೈನ್ ಮಾಡೋಕ್ಕೆ ಅಂತೇಳಿ 1 ಕೋಟಿ ರೂಪಾಯಿ ಮೈನರ್ ಇರಿಗೇಷನ್ ದುಡ್ಡು ಬರ್ತದೆ ಸರ್ಕಾರದಿಂದ. ಇಲ್ಲಿ ನಾನ್ ಪ್ಲಾನ್ ಇದೆ ಆ್ಯಕ್ಚುಲಿ 27 ಹೆಡ್ ಆಫ್ ದಿ ಅಕೌಂಟು 2702 ಇವತ್ತೇನು ನವಂಬರ್ ತಿಂಗಳಲ್ಲಿ ಜೀವ ಆಗ್ತದೆ. ಕಾಮನಾಗೆಲ್ಲ ಒಂದೊಂದು ತಾಲೂಕು 1 ಕೋಟಿ, ಹಂಗೆ ಸುಮಾರು ನಮ್ಮ ತುಮಕೂರು ಜಿಲ್ಲೆಗೆ 8ರಿಂದ 10 ಕೋಟಿ ದುಡ್ಡು ಬಂದಿರಬೇಕು ಅಂತ ಕಾಣುತ್ತೆ. ನಮ್ಮ ತಾಲೂಕಿಗೆ, ತುಮಕೂರು ಕ್ಷೇತ್ರಕ್ಕೆ, ವಿಧಾನಸಭಾ ಕ್ಷೇತ್ರಕ್ಕೆ, ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ದುಡ್ಡು ಬಂದಿದೆ. ಇಲ್ಲಿ ಭಾಳ ಅದ್ಭುತವಾದಂಥದ್ದು ಕೆಲಸ ಏನಂದರೆ, ಅಧಿಕಾರಿಗಳು ಪಾಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಲ್ಲ ನಮ್ಮಲ್ಲಿ. ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೂಡ್ಲಗಿರಿಯಪ್ಪ ಅಂತ ಒಬ್ಬರಿದ್ದಾರೆ ಅಧಿಕಾರಿ.
ಮತ್ತು ಏಡಬಲಿ ಒಬ್ಬ ತಿಪ್ಪೇಸ್ವಾಮಿ ಅಂತಿದ್ದಾರೆ, ಮತ್ತು ಇನ್ನೊಬ್ಬರು ಆಫೀಸಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸಲ್ಲಿ ಕೆಲಸ ಮಾಡೋಂಥ ಒಬ್ಬ ಮಧು ಅಂತೇಳಿ, ಮತ್ತು ಇನ್ನೊಬ್ಬ ಹುಡುಗ ಸಿದ್ದಪ್ಪ ಅಂತೇಳಿ, ಮತ್ತು ಏಡಬಲಿ ಅಂತ ಕೆಲಸ ಮಾಡೋಂಥ ಒಬ್ಬ ಸಂತೋಷ್ ಅಂತೇಳಿ. ಇವರೆಲ್ಲ ಕೂಡ ಕೈ ಜೋಡಿಸಿ ಏನು ಮಾಡ್ತಾರೆ, ಜೀವ ಆದಾದ್ಮೇಲೆ ಪುಣ್ಯಾತ್ಮರು ಪಾಪ ಅದಕ್ಕೆ 1 ಕೋಟಿ ರೂಪಾಯಿ ಟೆಂಡರ್ ಕರೀತಾರೆ. ಟೆಂಡರ್ ಯಾವತ್ತು ಕರೀತಾರೆ, ನಿಮಗೆ ಡೇಟ್ ಕೊಟ್ಬಿಡ್ತೀನಿ. ವರ್ಕ್ ಆರ್ಡರ್ ಕೊಡ್ತಾರೆ ಅವರಿಗೆ. ಲಿಂಗರಾಜು ಅಂತ ಕಂಟ್ರಾಕ್ಟ್ರು, ಲಿಂಗರಾಜು ಅಂತೇಳಿ ಕಂಟ್ರಾಕ್ಟ್ರಿಗೆ 12ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿ, ಅಂದರೆ ಮೊನ್ನೆ ಮಾರ್ಚಲ್ಲಿ. ಇದು ಡಾಕ್ಯುಮೆಂಟ್ ಅವರೇ ಎಕ್ಸಿಕ್ಯೂಟಿವ್ ಇಂಜಿನಿಯರು ಸರ್ಕಾರಕ್ಕೆ ಸೂಚಿಸಿರುವಂಥ ಡಾಕ್ಯುಮೆಂಟ್ ಇದು. 12ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿಯಂದು ಲಿಂಗರಾಜು ಅನ್ನುವಂಥ ಒಬ್ಬ ಕಂಟ್ರಾಕ್ಟ್ರಿಗೆ ಟೆಂಡರ್ ಕೂಗ್ತಾರೆ, ನಿಲ್ಲಿಸ್ಕೊಡ್ತಾರೆ. ಟೆಂಡರ್ ಕೂಗಬೇಕಾದಾಗ ಟೆಂಡ್ರಲ್ಲಿ 3 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಬ್ಬ ವೆಂಕಟೇಗೌಡ ಅಂತೇಳಿ, ಒಬ್ಬ ಲಿಂಗರಾಜು ಅಂತೇಳಿ, ಇನ್ನೊಬ್ಬ ಯಾರು ವಿಶ್ವಾಸ, ಇನ್ನೊಬ್ಬರು ಯಾರೋ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಪುಣ್ಯಾತ್ಮರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವ್ರು ಇಲ್ಲೇನು ವಾಕ್ಯನ ಮಾತಾಡ್ತಾರೆ ಅಂದರೆ, ಯಾರು ಈಗ ಒಬ್ಬ ಕಂಟ್ರಾಕ್ಟ್ರು ಇನ್ನೊಬ್ಬರು ಹೋಗಿ ಮಾತಾಡಿದ್ರೆ ಅವ್ರು ಹೇಳೋದೊಂದೇ, ನಮ್ಮ ಸರ್ಕಾರ ಇದೆ, ಮಿನಿಸ್ಟ್ರ್ ಅವರೇ ಅನ್ನೋವಂಥ ಮಾತನ್ನು ಯಾವಾಗಲೂ ಅವ್ರು ಹೇಳ್ತಾರೆ ಅನ್ನಷ್ಟು ನನಗೆ ಪೊಲೀಸ್ ಕಂಪ್ಲೇಂಟ್ ಇದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಮಾಡ್ತಾರೆ, ಈಗ ಕ್ಲಾಸ್ 1 ಕಂಟ್ರಾಕ್ಟರ್ಗಳು ಏನು ಇವತ್ತು ಟೆಂಡರ್ ಕೂಗಿರ್ತಾರೋ ಆ ಟೆಂಡರ್ನಲ್ಲಿ ನಂಬರ್ 1 ಟೆಂಡರ್ ಆಗಿದ್ದಂಥ ವೆಂಕಟೇಗೌಡನ ಡಿಲೀಟ್ ಮಾಡ್ತಾರೆ. ವಿಶ್ವಾಸ ಲಿಂಗರಾಜು ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಅವರಲ್ಲಿ ಒಡಂಬಡಿಕೆ ಮಾಡಿ ಲಿಂಗರಾಜಿಗೆ ಟೆಂಡರ್ ನಿಲ್ಲಿಸ್ತಾರೆ. ನಿಲ್ಲಿಸ್ಲಿ ವಿತೌಟ್ ಯಾವುದು ಒಂದು ಲೆಟರ್ ತಗೊಂಡಂಗೆ, ಅಥವಾ ಅವ್ರಿಗೆ ಯಾವ್ದು ನ್ಯೂನತೆ ಇಲ್ಲ. ಅವ್ರು ಸುಮಾರು 20-25 ಕೋಟಿ ರೂಪಾಯಿ ಕೆಲಸ ಮಾಡಿರೋದು ಒಬ್ಬ ಕ್ಲಾಸ್ 1 ಕಂಟ್ರಾಕ್ಟರ್ನ ವೆಂಕಟೇಗೌಡ ಅನ್ನೋದು ಏಕಾಏಕಿ ಡಿಲೀಟ್ ಮಾಡ್ತಾರೆ. ಯಾರು ಕೇರೆ ಮಾಡಲ್ಲ ಎಕ್ಸಿಕ್ಯೂಟಿವ್. ಆಯ್ತು ಮಾಡಲಿ, ಅವ್ರೇನೋ ಕಮಿಟ್ಮೆಂಟ್ ಇರ್ತಾವೋ ಏನು ಮಾಡ್ತಾರೋ ಗೊತ್ತಿಲ್ಲ, ಅವ್ರ ಮನೆ ಹಣ ಹೋಗ್ತಾರೆ, ಮಾಡ್ಕೊಡು. ಇಲ್ಲಿ ಏನು ಒಂದು ವಿಚಾರ ಅಂದರೆ, 12ನೇ ತಾರೀಕು 3ನೇ ತಿಂಗಳು 2025ನೇ ಇಸ್ವಿಯಿಂದ ವರ್ಕ್ ಆರ್ಡರ್ ಕೊಡ್ತಾರೆ. ಈಗ ಕೊಟ್ಟೆ ನಿಮ್ಗೆ, ನಿಮ್ಮ ಕಾಪಿ ಇಟ್ಕೊಂಡಿದ್ದಾರೆ, 45 ಕಾಪಿ. ಇಲ್ಲಿ ಹನ್ನೆರಡನೇ ತಾರೀಕು ಕೊಡ್ತಾರೆ. ನೀವು ನೋಡಬೇಕು, ಉದಾಹರಣೆಗೆ ವರ್ಕ್ ಆರ್ಡರ್ 12ನೇ ತಾರೀಕು ಕೊಟ್ಟಾದ್ಮೇಲೆ ಅಟ್ಲೀಸ್ಟ್ ಕಾಮಗಾರಿ ಮುಗಿಯಕ್ಕೆ 1 ತಿಂಗಳಾದ್ರೂ ಬೇಡವಾ? ಬೇಡ, 15 ಸಾವಿರ ಬೇಕಲ್ವಾ? ಕನಿಷ್ಠ ಪಕ್ಷ 15 ಸಾವಿರ ಬೇಕಾ? ನೀವೇನೇ ಕಾಮಗಾರಿ ಮಾಡಿ. ಇಲ್ಲಿ ಪುಣ್ಯಾತ್ಮ 12ನೇ ತಾರೀಕು ವರ್ಕ್ ಆರ್ಡರ್ ಕೊಡ್ತಾನೆ ಕಾಂಟ್ರಾಕ್ಟರ್ಗೆ, ಲಿಂಗರಾಜು ಅನ್ನೋಂಥವನಿಗೆ 13ಕ್ಕೆ ಬಿಲ್ ಸಬ್ಮಿಟ್ ಮಾಡ್ತಾನೆ. ಕಾಪಿ ಎಸ್, ಒಂದೇ ದಿವಸಕ್ಕೆ. ಮೇಲೆ 4 ನಾಮಲ್ಲಿ ಕೆರೆಗಳ ಅಭಿವೃದ್ಧಿಗೆ ಅಂತೇಳಿ ಕೆರೆ ಪಟ್ಟಿ ಅಂತ ಇಲ್ಲಿದೆ. 6 ಕೆರೆ ಹೇಳ್ತೀನಿ, 1 ನಿಮಿಷ ಹೇಳ್ತೀನಿ, ಉಲ್ಲೇಖ ಮಾಡ್ತೀನಿ, 1 ನಿಮಿಷ. ಹೌದು, ಮೂಲತಿರಲ್ಲ, ನಾನಾ ಕಾಮಗಾರಿಗಳೇ ಹೇಳ್ತೇನೆ. ಹಲವಾರು ಎಸ್ಟಿಮೇಷನಲ್ಲಿ ಯಾವ ಕಾಮಗಾರಿ ಕೈ ಎತ್ಕೋಬೇಕು ಅಂತ ಆಯ್ತು, ಆ ಕೆಲಸ ಮಾಡಬೇಕು. ವರ್ಕ್ ಆರ್ಡರ್ ಕೊಡ್ತಾರೆ, 13ನೇ ತಾರೀಕು ಬಿಲ್ ಸಬ್ಮಿಟ್ ಮಾಡ್ತಾನೆ ಗೌರ್ಮೆಂಟ್ಗೆ. ಅದೇ ಒಂದೇ ದಿವಸಕ್ಕೆ ಎಷ್ಟು? 1 ಕೋಟಿ ರೂಪಾಯಿ. ಕಂಟ್ರಾಕ್ಟರು ಲಿಂಗರಾಜು ಅಂತ ಒಬ್ಬ ಕಾಂಟ್ರಾಕ್ಟರ್. ಆಮೇಲೆ ಕಾಮನ್ ಆಗಿ ಯಾವುದೇ ಒಂದು ಟೆಂಡರ್ ಕರಿಬೇಕಾದ್ರೆ ಸರ್ಕಾರದ ಕಾನೂನು ಪ್ರಕಾರ ರ್ಯಾಂಡಮೈಸೇಷನ್ ಫಾಲೋ ಅಪ್ ಮಾಡಬೇಕು ನಾವು. ಮೀನ್ SCಗೆ ಎಷ್ಟು, ಪರಿಶಿಷ್ಟ ಜಾತಿಗೆ ಎಷ್ಟು, ಪರಿಶಿಷ್ಟ ಪಂಗಡಿಗೆ ಎಷ್ಟು, BCMಗೆ ಎಷ್ಟು, BCMBಗೆ ಎಷ್ಟು ಅಂತ ಹೇಳಿ ಕನಿಷ್ಠ ಪಕ್ಷ 45-46% ರಿಸರ್ವ್ ಮಾಡಬೇಕು. ಈಗ ಅಲ್ಲೂ ಕೂಡ ಪುಣ್ಯಾತ್ಮರು ಇಲ್ಲೊಂದಷ್ಟು ಸೇರಿಸ್ತಾರೆ ಪಟ್ಟಿಗಳನ್ನ. ರ್ಯಾಂಡಮೈಸೇಷನ್ ಇಲ್ಲಿ ನಮ್ಮ ತಾಲೂಕಿನಲ್ಲಿ SCಗಳಿಗೆ ಅನ್ಯಾಯ ಆಗಿದೆ, STಗೆ ಅನ್ಯಾಯ ಆಗಿದೆ, OBCಗೆ ಅನ್ಯಾಯ ಆಗಿದೆ. ಇವನ್ನೆಲ್ಲ ಹೊರತುಪಡಿಸಿ ಕೇವಲ ಲಿಂಗರಾಜು ಅನ್ನೋಂಥ ಒಬ್ಬನಿಗೆ 2 ಬಿಲ್ ಮಾಡ್ತಾರೆ. ಒಂದಲ್ಲ, ಎಷ್ಟು ಹೇಳಿ 2 ಬಿಲ್ ಸಬ್ಮಿಟ್ ಮಾಡೋದು. ಸಾರಿ, ಇದಕ್ಕೊಂದು ನಿಮಿಷ ಮಾತಾಡ್ತೀನಿ. ಮೊದಲನೇ ಬಿಲ್ಲು 13ಕ್ಕೆ ಏನು ಸಬ್ಮಿಟ್ ಮಾಡ್ತಾರೋ ಅದು 48,83,043 ರೂಪಾಯಿ ಬಿಲ್ಲು. ಅವತ್ತೇನೆ ಒಂದೇ ದಿವಸಕ್ಕೆ. ಇದು 2ನೇ ಬಿಲ್ಲು. ಇದೆಷ್ಟು?
32,57,602 ರೂಪಾಯಿ. ಇದು ಎರಡನೇ ಬಿಲ್ಲು. ಅದು ಲಿಂಗರಾಜ್ ಹೆಸರಲ್ಲೇ ಇದೆ. ಲಿಂಗರಾಜನೇ ಕಾಂಟ್ರಾಕ್ಟ್. 48,83,043 ರೂಪಾಯಿ. ಸೆಕೆಂಡ್ ಬಿಲ್ ಬಂದ್ಬಿಟ್ಟು 32,57,602. ಅವರೇ ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ ನ ಸರ್ಕಾರಕ್ಕೆ ಸಲ್ಲಿಸಿರುವಂತದ್ದು. ಸೆಕೆಂಡ್ ಬಿಲ್ ಸೇಮ್ ಡೇಟ್ ಒಂದೇ ದಿವಸ 1 ಕೋಟಿ. ಎರಡು ಸೇರಿಸಿ ಹತ್ತರ GST ಬಿಟ್ಟು 1 ಕೋಟಿ ರೂಪಾಯಿ. GST ಅವರೇ ಕಟ್ಟಬೇಕಲ್ಲ ಕಾಂಟ್ರಾಕ್ಟ್. 1 ಕೋಟಿ ರೂಪಾಯಿ ಒನ್ ಡೇ. ಸಾಧ್ಯ ಆಗುತ್ತಾ ಇದು? ಆಗುತ್ತೆ ಅಂದ್ರೆ ಬರೀ ಒಂದು ದಿವಸಕ್ಕೆ 12ಕ್ಕೆ ವರ್ಕ್ ಆರ್ಡ್ರು, 13ನೇ ತಾರೀಕು ಬಿಲ್ ಸಬ್ಮಿಟ್ ಮಾಡ್ತಾರೆ ಗೌರ್ಮೆಂಟ್ಗೆ. ಅಂದರೆ ಇಲ್ಲಿ ಯಾವ ರೀತಿ ದಂಧೆ ಆಗ್ತಾ ಐತೆ, ಭ್ರಷ್ಟಾಚಾರ ಆಗ್ತಾ ಐತೆ ಅನ್ನೋದು ನಾನು ದಾಖಲೆ ಸಮೇತ ಕೊಡ್ತಾ ಇದ್ದೀನಿ. ಒಂದು ನಿಮಿಷ, ಆಮೇಲೆ ಮಾತಾಡ್ತೀನಿ, ಇದೆಲ್ಲ ಮುಗಿಸ್ತೀನಿ. ಇದಾದ್ಮೇಲೆ ರ್ಯಾಂಡಮೈಸೇಷನ್ ಮಾಡಬೇಕಾದಾಗ SC STಗಳಿಗೆ ಅಂತೇಳಿ ಮತ್ತು OBCಗೆ ಅಂತೇಳಿ ರಿಸರ್ವೇಷನ್ ಮಾಡಲೇಬೇಕು. ಇಲ್ಲಿ ಪಾಪ ಮಾರೋರು, ಇಲ್ಲಿ ಪುಣ್ಯಾತ್ಮರು SC SC ಅಂತ ಮಾರೋರು. ಇಲ್ಲಿ ಉದಾಹರಣೆಗೆ ವೀರನಾಯಕನಹಳ್ಳಿ ಕೆರೆ ಅಂತ ತೋರಿಸ್ತಾರೆ. ತುಮಕೂರು ತಾಲೂಕು ವೀರನಾಯಕನಹಳ್ಳಿ ಕೆರೆ, ಗೂಳೂರು ಅಮಾನಿ ಕೆರೆ ವಾರ್ಷಿಕ ನಿರ್ವಹಣಾ ಕಾಮಗಾರಿ. ವಾರ್ಷಿಕ ನಿರ್ವಹಣಾ ಕಾಮಗಾರಿ ಅಂದ್ರೆ ಏನು? ಮತ್ತೆ ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ತೀನಿ ಆಮೇಲೆ. ಇಲ್ಲಿ 18 ಲಕ್ಷ ರೂಪಾಯಿ ಇಟ್ಟವ್ರು. ಅದಕ್ಕೆ ಎಷ್ಟು? ಇದೊಂದು ಪ್ಯಾಕೇಜ್ 18 ಲಕ್ಷ ಇಲ್ಲಿ ಬರ್ದವ್ರೆ, SCಗೆ ಅಂತ ಬರ್ದವ್ರೆ. ಬಟ್ ಇದನ್ನ ಟೆಂಡರ್ ಕರಿಬೇಕಾದ ಹೆಸರಲ್ಲಿ ರಿಸರ್ವೇಷನ್ ಅಲ್ಲಿ SC ಕರಿಬೇಕಾದ ಟೆಂಡರ್ ಇದನ್ನ 1 ಕೋಟಿ ರೂಪಾಯಿನಲ್ಲಿ 18 ಲಕ್ಷ ಏನು SCಗೆ ಅಂತ ಕೊಟ್ಟವ್ರು. 18 ಲಕ್ಷ ರೂಪಾಯಿಗಳನ್ನ ಇವತ್ತು SC ಅಂತ ಹೇಳಿ ಆ ರಿಸರ್ವೇಷನ್ ಕ್ಯಾಟಗರಿಗೆ ಇವತ್ತು ಟೆಂಡರ್ ಕರಿಬೇಕಾಯ್ತು. ಕರೆದಿಲ್ಲ, ST ಕರೆದಿಲ್ಲ. ಇಲ್ಲಿ ಬರೀಬೇಕಾದಾಗ ಶರಾಲ್ ಬರ್ದವ್ರಷ್ಟೇ, ಪ್ರಿಂಟ್ ಮಾಡಿಲ್ಲ. ಅದನ್ನ ನಾನು ಕಳಿಸಿ ಅಧಿಕಾರಿ ಅಂತ ಕೇಳಿದೆ, ಏನಪ್ಪ ಅಂತೀನಿ, ತಪ್ಪಾಗೈತೆ ಸ್ವಾಮಿ, ನಾವು ಕ್ಷಮಿಸ್ಬಿಡಿ ಅಂತ. ನನಗೆ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಪುಣ್ಯ ಆಗ್ತದೆ. 1 ಕೋಟಿ ರೂಪಾಯಿ ಏನಪ್ಪ ಪುಣ್ಯ ಅಂದರೆ ನಮ್ಮ ಜನ, ನೀವು ನಮ್ಮ ಜನ ಕೊಟ್ಟಿರೋ ತೆರಿಗೆ ದುಡ್ಡದು, ನಾವು ಕೊಟ್ಟಿರೋಂಥ ಟ್ಯಾಕ್ಸ್ ದುಡ್ಡಲ್ಲಿ ಇವತ್ತು ಏನು ಸರ್ಕಾರ ನಡೆಸ್ತಾ ಇದ್ದೀವೋ ಆ ದುಡ್ಡನ್ನ ಇವತ್ತು ಈ ರೀತಿ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಲೂಟ್ ಮಾಡುವಂಥದಕ್ಕೆ ಯಾರು ಕಾರಣ? ಇವ್ರಿಗೆ ಸಪೋರ್ಟ್ ಯಾರು? ಒಬ್ಬ ಅಧಿಕಾರಿ ತಾಲೂಕಿನಲ್ಲಿ ಅಷ್ಟೊಂದು ಧೈರ್ಯವಾಗಿ ಮುನ್ನುಗ್ಲಿಕ್ಕೆ ಅವಕಾಶಗಳಿಲ್ಲ. ಬೆಂಕಿ ಇಲ್ಲದೆ ಬಗೆ ಬರಲ್ಲ. ಇದಕ್ಕೆ ಕಾರಣ ಯಾರು? ರ್ಯಾಂಡಮೈಸೇಷನ್. SC STಗಳಿಗೆ ಅನ್ಯಾಯ ಆಗಿದೆ, OBCಗೆ ಅನ್ಯಾಯ ಆಗಿದೆ. ಇಲ್ಲಿ ಸನ್ಮಾನ್ಯ ಸುರೇಶ್ ಕೂಡ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನೀವು ಮತ್ತೆ ನಿಮ್ಮ ಪಕ್ಷದವರು ಇವತ್ತು ಇಡೀ ಕರ್ನಾಟಕದಲ್ಲಿ ಹಂಗಾಯ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗುರಿ ಇಟ್ಕೊಂಡು ಮಾತಾಡ್ತಿರಲ್ವನಪ್ಪ. ನಿಮ್ಮದೇ ಆದಂಥ ತಾಲೂಕಿನಲ್ಲಿ ನೀವೇ MLA ಆಗಿರುವಂಥ ಕ್ಷೇತ್ರಗಳಲ್ಲಿ ಇವತ್ತು ಇಷ್ಟು ಭ್ರಷ್ಟಾಚಾರ ಆದರೂ ಕೂಡ ನಿನ್ನ ಕಣ್ಣಿಗೆ ಕಾಣಿಸ್ಲಿಲ್ವಾ? ಅಥವಾ ಗೊತ್ತಿದ್ದು ಮೌನವಾಗಿದೆಯಾ? ಇದಕ್ಕೆ ಉತ್ತರ ಕೊಡ್ಬೇಕು. ಇದಕ್ಕೆ ನಾನು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ. ಇದು ಬೈ ಡಾಕ್ಯುಮೆಂಟ್ಸ್, ವಿತ್ ಡಾಕ್ಯುಮೆಂಟ್ನ ಅಧಿಕಾರಿಗಳು ಮಾಡಿರುವಂಥ ದೊಡ್ಡ ದಂಧೆ ಅನ್ನ ಡಾಕ್ಯುಮೆಂಟ್ ಮೂಲಕ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಆಮೇಲೆ ಮಾತಾಡೋದು, ಒಂದು ನಿಮಿಷ ಬನ್ನಿ. ಸೊ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಹೋಮ್ ಮಿನಿಸ್ಟರ್ ಆಗ್ಬೋದು, ಮತ್ತು ನಾನೀಗ ಇದನ್ನ CMಗೆ, ಕರ್ನಾಟಕ ಚೀಫ್ ಸೆಕ್ರೆಟರಿ ಅವರಿಗೆ, ಮತ್ತು ಇಲಾಖೆ ಮಂತ್ರಿಗೆ, ಮತ್ತು ಹೋಮ್ ಮಿನಿಸ್ಟ್ರಿಗೆ, ಮತ್ತು ಲೋಕಾಯುಕ್ತಕ್ಕೆ ಕೂಡ ಕೊಡಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ನಾಳೆ ಅಥವಾ ನಾಡ್ದು ಎಲ್ಲ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಿ ಭೇಟಿ ಮಾಡಿ ಭ್ರಷ್ಟ ಅಧಿಕಾರಿಗಳನ್ನ, ಇಂಥ ಅಧಿಕಾರಿಗಳನ್ನ ಈ ಕ್ಷೇತ್ರದಿಂದ ಓಡಿಸ್ಬೇಕು. ಸಾರ್ವಜನಿಕರ ದುಡ್ಡು ಪೋಲಾಗಬಾರ್ದು, ಪಬ್ಲಿಕ್ಸ್ ದುಡ್ಡು, ಕಷ್ಟಪಟ್ಟು ಕಟ್ಟಿರೋ ತೆರಿಗೆ ದುಡ್ಡು ಪೋಲಾಗಬಾರ್ದು ನಮ್ಮ ಅಭಿಪ್ರಾಯ ಇರ್ತದೆ. ಒಬ್ಬನಿಗೆ ಬಿಸಿ ಮುಚ್ಚಿದ್ರೆ ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ಎಚ್ಚೆತ್ತುವಂಥ ಕೆಲಸ ಆಗ್ತದೆ. ಒಂದು ಇದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರುವಂಥ 1 ಕೋಟಿ ರೂಪಾಯಿ. ಗೊತ್ತಿಲ್ಲ ನಿಮಗಿದು, ಸುಮ್ಮನೆ ಮತ್ತೆ ಹೇಳ್ತಾ ಇದ್ದೀನಿ. 1 ಕೋಟಿ ರೂಪಾಯಿ, ವೆರಿ ಸಿಂಪಲ್. ಇದಕ್ಕೆ ಕಾರಣ ಯಾರು? ಒಂದು ತನಿಖೆ ಆಗಬೇಕು. ನಾನು ಬಿಡಲ್ಲ ಇದನ್ನು. TCಗೂ ಹಿಡ್ಕೊತೀನಿ, ಅಥವಾ ನಮ್ಮ ಹೋಮ್ ಮಿನಿಸ್ಟರ್ ಬಿಡಲ್ಲ ಈ ಸರಿ, ಅವನು ಹಿಡ್ಕೊತೀನಿ ಬಿಡಲ್ಲ. ಮತ್ತೆ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಅವನು ಹಿಡ್ಕೊತೀನಿ ಬಿಡಲ್ಲ ಈ ಸರಿ. ಇದಕ್ಕೊಂದು ತನಿಖೆ ಮಾಡಲೇಬೇಕು. ಇದರಿಂದ ಯಾರವ್ರೆ ಅವ್ರು ಶಾಮೀಲಾಗವ್ರ, ಯಾರ ರಾಜಕಾರಣಿಗಳು ಶಾಮೀಲಾಗವ್ರ, ಅಥವಾ ಅಧಿಕಾರಿಗಳು ಸೇರಿಸಿ ದಂಧೆ ಮಾಡಕ್ಕೆ ಹೊಟ್ಟವ್ರ ಅನ್ನೋವಂಥದ್ದನ್ನ
ಜನರಿಗೆ ತಿಳಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಆಗಬೇಕು ಅನ್ನೋ ನಮ್ಮ ಮನವಿ. ಸೊ ಇದ್ರ ಜೊತೆಯಲ್ಲಿ ಇವೆಲ್ಲ ಡಾಕ್ಯುಮೆಂಟ್ ನಿಮಗೆ ಕೊಡ್ತೀನಿ. ಸಮಜಾಯಿಸಿ ಏನು ಕೊಡ್ತಾನೆ ನನಗೆ ಅಂದರೆ, ಪಾಪ ಅಧಿಕಾರಿ ಟೆಂಪ್ರರಿ ಬಿಲ್ ಒಂದು ಕೊಡ್ತೀವಿ ಸರ್ ಅಂತ ಮುಗಿಯಾತ್ಮ. ಒಬ್ಬ ಸರ್ಕಾರಿ ನೌಕರ ಟೆಂಪ್ರರಿ ಬಿಲ್ ಕೊಡೋಕ್ಕಾಗ್ತದ? ಇಟ್ಸ್ ನಾಟ್ ಜೋಕ್. 1 ಕೋಟಿ ರೂಪಾಯಿ ಇತ್ತು, ಹತ್ತಿರ 1 ಕೋಟಿ ರೂಪಾಯಿ ಬಿಲ್ಲಷ್ಟು ಅದನ್ನು ಟೆಂಪ್ರರಿ ಬಿಲ್ ಕೊಡೋಕ್ಕಾಗ್ತದೆ ಗೌರ್ಮೆಂಟ್ಗೆ? ಆಮೇಲೆ ಇಂಜಿನಿಯರ್ ಎಕ್ಸಿಕ್ಯೂಟ್ ಮಾಡೋರು ಪಾಪ ಅಲ್ಲಿ ಏನಂತ ಎಕ್ಸಿಕ್ಯೂಟ್ ಮಾಡೋರೆ, ಸರ್ಟಿಫೈ ದಟ್ ದ ಮೆಜರ್ಮೆಂಟ್ಸ್ ವೇರ್ ಟೇಕನ್ ಬೈ ಮೀ, ಮಿಸ್ಟರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರೆದಿದ್ದು, ಬೈ ಮೀ ಆನ್ 13/3/2025 and recorded of pages, measurement book number so and so 167, that the work is satisfactory executed. ಇನ್ನೊಂದು ಖುಷಿ ಏನು ಗೊತ್ತಾ, ಇವರೆಲ್ಲೂ ಕಾಮಗಾರಿನೇ ಮಾಡಿಲ್ಲ ಸರ್. ಬನ್ನಿ ಸರ್ ಹೋಗಲ್ಲ, ಎಲ್ಲೂ ಕಾಮಗಾರಿ ಮಾಡಿಲ್ಲ ಇವರು, 1 ರೂಪಾಯಿ ಕೆಲಸ ಮಾಡಿಲ್ಲ. ನಾನೀಗ ನಾಗೋಲಿ ಅಮಾನಿ ಕೆರೆ ಅಂತ ಇದರಲ್ಲಿ ಎಕ್ಸ್ಪ್ರೆಸ್ ಮಾಡೋರು ಪುಣ್ಯಾತ್ಮ ಇಲ್ಲಿದೆ, ವಿನಾಯಕನಹಳ್ಳಿ ಮತ್ತು ಉಳ್ಳನಹಳ್ಳಿ ಮತ್ತು ಎರಡೂರು, ನಾಗೋಲಿ ಅಮಾನಿ ಕೆರೆ ಅಂತೇಳಿ ಒಂದು ಲಿಸ್ಟಲ್ಲಿದೆ. ಇಟ್ಕೊ ಒಂದು ನಿಮಿಷ. ನಾನು ಫೋನ್ ಮಾಡಿದ್ದೆ ಅಲ್ಲಿ ಸ್ಥಳೀಯರಿಗೆ, ಏನಪ್ಪ ಈಗ 2 ತಿಂಗಳಿಂದ ಆಚೆ ಸುಮಾರು ನಾಗೋಲಿ ಅಮಾನಿ ಕೆರೆಗೆ ಅಂತೇಳಿ ಒಂದಷ್ಟು ದುಡ್ಡು ಹಾಕೊಂಡವ್ರೆ. ಬಟ್ಟಿ ಕೊಡೋದು ನಿಮಿಷ. ನಾಗೋಲಿ ಅಮಾನಿ ಕೆರೆ ತೆಗೆಸಿದವರಿಗೆ 15 ಲಕ್ಷ 20 ಲಕ್ಷ ಎಷ್ಟು ಹಾಕೊಂಡವ್ರೆ, 19 ಲಕ್ಷ ಹಾಕ. ನಾಗವಲ್ಲಿ ಮತ್ತೆ ಕುಚ್ಚಂಗಿ ಕೆರೆ ವಾರ್ಷಿಕ ನಿರ್ವಹಣೆ ಕಾಮಗಾರಿ ಅಂತ 19 ಲಕ್ಷ ಹಾಕೊಂಡವ್ರೆ. ಏನಾದ್ರು ಕೆಲಸ ಆಗಿದ್ಯಾನಪ್ಪ ಅಂತಂದ್ರೆ, ಅಣ್ಣ ನಮ್ಮ ಕೆರೆಯಲ್ಲಿ ನೀರು ತುಂಬ್ಕೊಂಡವ್ರು ಕೆಲಸ ಹೆಂಗನ ಮಾಡೋಕ್ಕಾಗ್ತದೆ ಅಂತ. ಯಾರು ಬಂದು ಕೆಲಸ ಮಾಡಿಲ್ಲ. ನಾಗೋಲಿಯಲ್ಲಿ ಮಾತ್ರ ಆ ಬೇಲಿ ಇತ್ತು ಇದ್ರ ಮೇಲೆ, ಕೆರೆ ಮೇಲೆ, ಆ ಬೇಲಿ ಕುಯ್ಯೋಕೆ ಮಾತ್ರ ಒಂದು ದಿವಸ JCB ಬಂದಿತ್ತು. ಅದನ್ನ ಬೇಲಿಯೆಲ್ಲ ಕಿತ್ತಾಕ್ಬಿಟ್ಟು ಹೋದ್ರು ಬಿಟ್ಟರೆ ಇನ್ನು ಯಾವ ಕೆಲಸನೂ ಕಾಮಗಾರಿಗಳು ಆಗಿಲ್ಲ ಅಂತೇಳಿ, ಇದು ವಿತೌಟ್ ವರ್ಕ್, ಕೆಲಸನೇ ಆಗದೆ ಕಾಮಗಾರಿನೇ ಇಲ್ಲ. ಹೋಗ್ಲಿ, ಇವರೇನೋ ದಂಧೆ ಮಾಡಕ್ಕೆ ಕೊಟ್ಟವ್ರೆ, ಅಟ್ಲೀಸ್ಟ್ ಅವ್ರೇನೋ ಅವ್ರ ಹಣೆ ಬರೋದು. ಅಟ್ಲೀಸ್ಟು ಸರ್ಕಾರ ಕೊಟ್ಟಿರೋ ದುಡ್ಡನ್ನು ಕಾಮಗಾರಿನೂ ಮಾಡದೆ ದುಡ್ಡನ್ನ ಲೂಟ್ ಮಾಡಕ್ಕೆ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ನಮ್ಮ ವಾದ ಇದೆ. ಯಾಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಏನು ಮಾಡ್ತಾರೆ, ಆಲ್ರೆಡಿ ಪೇಮೆಂಟ್ ಆಗಿದೆ ಇಲ್ಲ LOC ಗೆ, ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ. ಈಗ ಇನ್ನು 2 ಡೇಸ್ ಅಲ್ಲಿ LOC ಬಂದ್ಬಿಡೋದು. ಈಗ ಅವ್ರಿಗೆ 1 ಕೋಟಿ ಗೊತ್ತಾಗ್ತಿರ್ಲಿಲ್ಲ. ಅದು ದುಡ್ಡು ತಗೊಂಡು ಮಜಾ ಮಾಡೋರು. ಈ ಜೊತೆ ಯಾರು ಕೈ ಜೋಡಿಸ್ತಾರೆ ಅನ್ನೋದು ಹೊರಗೆ ಬರಬೇಕಲ್ವಾ. ಈ ಸ್ಟಾಪ್ ಆಗಬೇಕು ಅಂತೇಳಿ ನೀವೆಲ್ಲ ಡಾಕ್ಯುಮೆಂಟ್ಸ್ನ ನಿಮ್ಗೆ ಕೈ ಕೊಡ್ತೀನಿ. ಜೊತೆಯಲ್ಲಿ ನರೇಗಾದು ಪಾಪ ಇವತ್ತು ಪ್ರೋಗ್ರೆಸ್ ರಿಪೋರ್ಟ್ ಎಲ್ಲ ಹೇಳ್ತಾರೆ ಪುಣ್ಯಾತ್ಮರು ಕೆಲವರೆಲ್ಲ, ನಾನು ಗಮನಿಸ್ತಾ ಇರ್ತೀನಿ. ನರೇಗಾದಲ್ಲಿ ಇವತ್ತು ಒಂದಷ್ಟು ಡೆವಲಪ್ಮೆಂಟಿಗೆ ತೋರಿಸ್ತಾರೆ. ನರೇಗಾದಲ್ಲಿ ಕಾನೂನು ಏನೈತೆ ನಮ್ಮಲ್ಲಿ, ಕೂಲಿಗಾಗಿ ಕಾರ್ಡು, ಲೇಬರ್ ಕಾರ್ಡು, ಜಾಬ್ ಕಾರ್ಡ್ ಇಟ್ಕೋಬೇಕು. ಆ ಜಾಬ್ ಕಾರ್ಡ್